Hello, welcome to YouTube classes with me, Swati Mohan, and the class is for second semester BCom subject cost accounting. ಇವತ್ತಿನ ಕ್ಲಾಸಲ್ಲಿ ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟಿನ ಇನ್ನೊಂದು ಪ್ರಾಬ್ಲಮ್ ಮಾಡ್ತಾ ಇದ್ವಿ. ತುಂಬ ಸುಲಭ ಪ್ರಾಬ್ಲಮ್ಮು. ಒಂದು ಸಣ್ಣ ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಮಾಮೂಲಿ ನೀವು ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟ್ ಮಾಡಿ ರೂಢಿ ಇದ್ದರೆ ಪ್ರಾಬ್ಲಮ್ ನಿಮಗೆ ಗೊತ್ತಿರುತ್ತೆ. ಬಟ್ ಟ್ವಿಸ್ಟ್ ಏನು ಅಂತ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಈಗ ಸ್ಟಾರ್ಟ್ ಮಾಡೋಣ ಕ್ವೆಶನನ್ನು ಓದ್ತಾ ಹೋಗೋಣ. ನೋಡಿ, Gujarat Cable Limited furnishes the following information for the year 2014. ಸೊ ಒಟ್ಟು ಔಟ್ಪುಟ್ ಬಂದು ಟೋಟಲ್ ಔಟ್ಪುಟ್ ಬಂದು 4000 ಟನ್ಸ್ ಅಂತ ಕೊಟ್ಟಿದ್ದಾರೆ. ಮೆಟೀರಿಯಲ್ ಪರ್ಚೇಸಸ್ 86,000, ಓಪನಿಂಗ್ ಸ್ಟಾಕ್ 4,000, ಕ್ಲೋಸಿಂಗ್ ಸ್ಟಾಕ್ 10,000, ವೇಜಸ್ 48,000, ಪ್ರೊಡಕ್ಷನ್ ಓವರ್ಹೆಡ್ 32,000, administrative overhead 16,000, selling and distribution expenses 4,000, rate of profit 25% on selling price. It is estimated that production can be increased in 2015 by 50% due to spare ಸ್ಕೇರ್ಸಿಟಿ ಅಂತೀನಿ, ಕೆಪಾಸಿಟಿ ಅಂದರೆ ಅವ್ರ ಹತ್ರ ಇರುವಂತಹ ವಸ್ತುಗಳ ಅಂದಾಜು, ಅವ್ರ ಹತ್ರ ಇರೋ ಎಕ್ಸ್ಟ್ರಾ ಸ್ಪೇರ್ಸಿನ ವಸ್ತುಗಳ ಅಂದಾಜು ಮೇಲೆ ಅವರು 2014ನೇ ಇಸ್ವಿಯಲ್ಲಿ 4,000 ಟನ್ಸ್ ಪ್ರೊಡಕ್ಷನನ್ನು ಮಾಡಿದರು. 2015ನೇ ಇಸ್ವಿಯಲ್ಲಿ ಅವರು 50% ಜಾಸ್ತಿ ಅಂದರೆ 4,000 ಇಂಟು 50% ಮಾಡಿದ್ರೆ ನಮಗೆ ಬರೋದು 2,000. ಸೊ ಅಲ್ಲಿಗೆ ಅವರು 4,000 ಪ್ಲಸ್ 2,000 ಇನ್ಕ್ರೀಸ್ ಮಾಡ್ತಾ ಇರೋದ್ರಿಂದ ಅಲ್ಲಿಗೆ 6,000 ಎಸ್ಟಿಮೇಷನನ್ನು ನಾವು ಮಾಡಬೇಕಾಗತ್ತೆ. ಇನ್ನು ಪ್ರಾಬ್ಲಮ್ ಓದ್ತಾ ಹೋಗೋಣ. ರಾ ಮೆಟೀರಿಯಲ್ ಪ್ರೈಸಸ್ ವಿಲ್ ಇನ್ಕ್ರೀಸ್ ಬೈ 20,000. ರಾ ಮೆಟೀರಿಯಲ್ಸ್ ಇಲ್ಲೇನಿದೆ ಇನ್ಕ್ರೀಸ್ ಬೈ 20,000. ಅದರ ಜೊತೆಗೆ ಓಪನಿಂಗ್ ಸ್ಟಾಕ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಇದೆ ಮೆಟೀರಿಯಲ್ಸಲ್ಲಿ. ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ 20,000 20% ಇನ್ಕ್ರೀಸ್ ಆಗುತ್ತಂತೆ ಓಲ್ಡ್ ಪ್ರೈಸ್ಗಿನ್ನ ಈ ಪ್ರೈಸ್ ಜಾಸ್ತಿಯಾಗಿ. ಇನ್ನು ವೇಜಸ್ ವಿಲ್ ಇನ್ಕ್ರೀಸ್ ಬೈ 10%. ಹಳೆದಕ್ಕೂ ಇವತ್ತಿಗೂ 10% ಇನ್ಕ್ರೀಸ್ ಆಗುತ್ತೆ. ರಾ ಮೆಟೀರಿಯಲ್ಸ್ ಇದು 3 ಸೇರಿ ಆ್ಯಾವ್ರೇಜ್ ಮಾಡಿ 20% ಮಾಡಬೇಕು. ದ ರೇಟ್ ಆಫ್ ಪ್ರಾಫಿಟ್ ವಿಲ್ ರಿಮೈನ್ ದ ಸೇಮ್. ಅಲ್ಲಿಗೆ 25% ಆನ್ ಸೆಲ್ಲಿಂಗ್ ಪ್ರೈಸ್ ಏನಿತ್ತು ಅದೇ ಸೇಮ್ ಇರುತ್ತೆ. 50% ಆಫ್ ಆಲ್ ಓವರ್ ಹೆಡ್ಸ್. ನೋಡಿ, ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಏನಿದೆ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಅಯ್ಯೋ, ಓವರ್ಲ್ಯಾಪ್ ಆಯಿತು. ನೋಡಿ, ಇಲ್ಲಿದೆ ನೋಡಿ, 50% ಆಲ್ ಓವರ್ ಹೆಡ್ಸ್ ಆರ್ ಫಿಕ್ಸೆಡ್. ಅಂದರೆ ಇಲ್ಲಿ ಏನೇನು ಓವರ್ ಹೆಡ್ಸ್ ಇದೆಯಲ್ಲ ಇದರಲ್ಲಿ ನಿಮ್ಮ ಖರ್ಚು ಅರ್ಧಕ್ಕರ್ಧ ಸೇಮ್ ಇರುತ್ತೆ. ಔಟ್ಪುಟ್ಟಲ್ಲಿ ಏನೇ ವ್ಯತ್ಯಾಸ ಆದರೂ ಅರ್ಧಕ್ಕರ್ಧ ಸೇಮ್ ಇರುತ್ತೆ, ಇನ್ನರ್ಧ ವೇರಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಯಾವ ರೀತಿ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡೋದಕ್ಕೆ ಅದೊಂದು ಇಂಟ್ ನಮಗೆ 50% ಆಫ್ ಆಲ್ ಓವರ್ ಹೆಡ್ಸ್ ವೇರಿ ಆಗುತ್ತೆ, ಫಿಕ್ಸೆಡ್ ಇರುತ್ತೆ. 50% ಆಫ್ ಆಲ್ ಓವರ್ ಹೆಡ್ಸ್ ವೇರಿ ಆಗುತ್ತೆ. ಸೊ ನಾವು ಇಲ್ಲೇ ಪ್ರಿಪೇರ್ ಮಾಡುವಾಗಲೇ ಪ್ರೊಡಕ್ಷನ್ ಓವರ್ ಹೆಡ್, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ 50% ಆಗಿ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ತುಂಬ ಸುಲಭ, ಬಟ್ ಅದೊಂದು ಇಂಪಾರ್ಟೆಂಟ್ ಇಂಟ್ ನಿಮಗೆ ಕೊಟ್ಟಿದ್ದಾರೆ. ಬನ್ನಿ ಪ್ರಾಬ್ಲಮನ್ನು ಮಾಡ್ತಾ ಹೋಗೋಣ. ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಫಾರ್ 2014 ಆ್ಯಂಡ್ ಎಸ್ಟಿಮೇಷನ್ ಫಾರ್ 2015 ಶೋಯಿಂಗ್ ದಿ ಕಾಸ್ಟ್, ಪ್ರಾಫಿಟ್ ಆ್ಯಂಡ್ ಸೇಲ್ಸ್. ಪ್ರಾಬ್ಲಮ್ ನೋಡೋಣ, ಪ್ರಾಬ್ಲಮನ್ನು ಮಾಡೋಣ. ಇಲ್ಲಿ ನೋಡಿ, ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಫಾರ್ ದ ಇಯರ್ 2014, ಔಟ್ಪುಟ್ ಆ್ಯಂಡ್ ಸೇಲ್ಸ್ ಆರ್ 4,000 ಯೂನಿಟ್ ಕ್ವೆಶನಲ್ಲೇ ಮೆನ್ಷನ್ ಮಾಡಿ ಕೊಟ್ಟಿದ್ರು. ಸೊ ಮೆಟೀರಿಯಲ್ಸ್ ಇತ್ತಿತ್ತು, ಓಪನಿಂಗ್ ಸ್ಟಾಕಲ್ಲಿ 4,000, ಪರ್ಚೇಸಸ್ ಇತ್ತು 86,000, ಟೋಟಲಾಗಿ 90,000 ಆಯಿತು. ಇದಕ್ಕೆ ಕ್ಲೋಸಿಂಗ್ ಸ್ಟಾಕನ್ನು ಮೈನಸ್ ಮಾಡಿದ್ರೆ ನಮಗೆ 80,000 ಸಿಕ್ತು. ಕಾಸ್ಟ್ ಪರ್ ಯೂನಿಟ್ 20 ರೂಪೀಸ್ ಸಿಗುತ್ತೆ. 20 ರೂಪೀಸ್ ಹೇಗೆ ಸಿಗುತ್ತೆ? 4,000 ಯೂನಿಟಿಂದ ಡಿವೈಡ್ ಮಾಡಿದ್ರೆ ಸಿಗುತ್ತೆ. ವೇಜಸ್ ಇದ್ದಿದ್ದು 48,000, ಅದನ್ನು 4,000 ಜೊತೆ ಡಿವೈಡ್ ಮಾಡಿದ್ರೆ 12 ರೂಪೀಸ್ ಪರ್ ಯೂನಿಟ್ ಆಗುತ್ತೆ. ಇನ್ನು ಟೋಟಲ್ ಕಾಸ್ಟ್ ಅದರ ಮೇಲೆ 32 ರೂಪೀಸ್ ಪರ್ ಯೂನಿಟ್ ಆಗುತ್ತೆ. ಪ್ರೊಡಕ್ಷನ್ ಓವರ್ ಹೆಡ್
ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಎಲ್ಲನೂ ಒಂದೇ, ಅದೆಲ್ಲನೂ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಕರಿತೀವಿ. ಸೊ ಈ ಒಂದು ಪ್ರೊಡಕ್ಷನ್ ಓವರ್ ಹೆಡ್ ಏನಿದೆ, ಈ ಪ್ರೊಡಕ್ಷನ್ ಓವರ್ ಹೆಡ್ ನಾವು ಈ ರೀತಿ ಬರ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಪ್ರೊಡಕ್ಷನ್ ಓವರ್ ಹೆಡ್ ಅಂತ ಹೇಳಿ 32,000 ರೂಪೀಸ್ ಅದರಲ್ಲಿ ಕೊಟ್ಟಿದ್ರು ಕ್ವೆಶನಲ್ಲಿ. ಇನ್ನೊಂದು ಏನಪ್ಪ ಕೊಟ್ಟಿತ್ತು ಅಂತ ಅಂದರೆ, ಪ್ರೊಡಕ್ಷನ್ ಓವರ್ ಹೆಡ್ 32,000 ಇತ್ತು. ಕ್ವೆಶನಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. 50% ಆಫ್ ಆಲ್ ಓವರ್ ಹೆಡ್ ಆರ್ ಫಿಕ್ಸೆಡ್ ಆ್ಯಂಡ್ ಅದರ್ ಓವರ್ ಹೆಡ್ಸ್ ಆರ್ ವೇರಿಯೇಬಲ್ ಅಂತ ಕೊಟ್ಟಿದ್ದಾರೆ. ಇದು ನಾವು ಎಸ್ಟಿಮೇಷನ್ನಲ್ಲಿ ಅಡ್ಜಸ್ಟ್ಮೆಂಟನ್ನು ತೊಗೋಬೇಕಾಗಿರೋ ಕಾರಣ ನಾವು ಪ್ರಾಬ್ಲಮನ್ನು ಇಲ್ಲೇ ಮಾಡುವಾಗ ಇದು ಕಳೆದ ವರ್ಷದ ಕಾಸ್ಟ್ ಶೀಟಲ್ಲಿ ನಾವು ಈ ರೀತಿ ಮಾಡ್ಕೋಬೇಕು. 50%ಅನ್ನು ಒಂದು ಪಾಲಾಗಿ ಬರ್ಕೊತೀವಿ, ಇನ್ನು 50%ಅನ್ನು ಎರಡು ರೀತಿ, ಫಿಕ್ಸೆಡಲ್ಲಿ 50% ಬರ್ಕೊತೀವಿ, ವೇರಿಯೇಬಲಲ್ಲಿ 50%ಅನ್ನು ಟೋಟಲ್ ಅಮೌಂಟಲ್ಲಿ ಹಿಂಗೆ 50% ಬೇರೆ ಬರ್ಕೋಬೇಕು. ಯಾಕೆ ಬರ್ಕೋಬೇಕು ಅಂತಂದರೆ ಎಸ್ಟಿಮೇಷನ್ ಕಾಸ್ಟ್ ಶೀಟಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಬರಿತಾ ಇದ್ದೀವಿ ಅಂತ. ಸೊ ಪ್ರೈಮ್ ಕಾಸ್ಟ್ ಜೊತೆ ಇದನ್ನು ನಾವು ಆ್ಯಡ್ ಮಾಡಿ ಬರಿತೀವಿ. ಇನ್ನು ಇಲ್ಲಿ ನೋಡಿ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸಲ್ಲೂ 16,000 ಇದೆ ಟೋಟಲಲ್ಲಿ. ಫಿಕ್ಸೆಡ್ ಕಾಸ್ಟ್, ಫಿಕ್ಸೆಡ್ ಎಕ್ಸ್ಪೆನ್ಸಸ್ ಎಲ್ಲನೂ 50% ಹಿಂಗೆ 8,000 ಬರಿತೀವಿ. ವೇರಿಯೇಬಲ್ಸ್ 50% ಹಿಂಗೆ 8,000 ಬರ್ಕೊತೀವಿ. ಸೆಲ್ಲಿಂಗಲ್ಲೂ ಕೂಡ 4,000 ಇತ್ತು ಟೋಟಲ್, ಈ ರೀತಿ ಬರ್ಕೊತೀವಿ. ಮತ್ತು ಟೋಟಲ್ ಎಕ್ಸ್ಪೆನ್ಸ್ ಇಲ್ಲಿ ನಮಗೆ ಸೇಲ್ಸ್ ಕೊಟ್ಟಿಲ್ಲ. ನೀವು ನೋಡಿದ್ರಿ, ನಮಗೆ ಸೇಲ್ಸ್ ಕೊಟ್ಟಿದ್ರಾ? ಸೇಲ್ಸನ್ನು ಕೊಟ್ಟಿರಲಿಲ್ಲ. ಸೇಲ್ಸನ್ನು ಕೊಡದೇ ಇದ್ದಾಗ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆಲ್ರಿಗೂ ಗೊತ್ತೇ ಇದೆ. ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಇಂಟು 100% ಮಾಡ್ತೀವಿ. 100 ಮಾಡ್ತೀವಿ. ಸೊ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟನ್ನು ಹೇಗೆ ಮಾಡಬೇಕು ಅಂದರೆ, ಪ್ರಾಫಿಟ್ ಪರ್ಸೆಂಟೇಜ್ ನಮಗೆ ಇವಾಗಲೇ ಕೊಟ್ಬಿಟ್ಟಿದ್ದಾರೆ. 25% ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. 25% ಆನ್ ಸೇಲ್ಸ್ ಅಂದಾಗ 25 ಡಿವೈಡೆಡ್ ಬೈ 100 ಮೈನಸ್ 25 ಇಂಟು 100 ಮಾಡಬೇಕು. ಆವಾಗ ಹೇಗೆ ಬರುತ್ತೆ ಅದು ಅಂತ ಅಂದರೆ, 25 ಡಿವೈಡೆಡ್ ಬೈ 75 ಇಂಟು 100 ಬರುತ್ತೆ. ಹೀಗೆ ನಾವು ಕಾಸ್ಟಿನ ಪರ್ಸಂಟೇಜನ್ನು ಲೆಕ್ಕ ಹಾಕಬೇಕು. ಹಾಗೆ ಹಾಕಿದಾಗ ನನಗೆ ಕ್ಯಾಲ್ಕುಲೇಟರಲ್ಲಿ 33.33 ಬರುತ್ತೆ. ಗೊತ್ತಾಗ್ತಿದೆಯಾ? ಅವರು ಕ್ವೆಶನಲ್ಲಿ ಪ್ರಾಫಿಟ್ 25% ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ ಸೇಲ್ಸ್ ಎಷ್ಟು ಅಂತ ನಮಗೆ ಅಲ್ಲಿ ಕೊಟ್ಟಿಲ್ಲ. ಎಷ್ಟು ಅಂತ ಕೊಡದೇ ಇದ್ದಾಗ ನಾವೇನು ಮಾಡಬೇಕು ಅಂದರೆ, ಈ ರೀತಿಯಾಗಿ ಈಕ್ವೇಷನನ್ನು ಹಾಕೊಂಡು ಮಾಡಬೇಕು. ಈಕ್ವೇಷನ್ ಏನಪ್ಪ ಅಂದರೆ, ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಇಂಟು 100. ಪ್ರಾಫಿಟ್ ಪರ್ಸಂಟೇಜನ್ನು ಹಿಂಗೆ ಹಾಕ್ಕೊಂಡು ಡಿವೈಡೆಡ್ ಬೈ ಕಾಸ್ಟನ್ನು 100 ಮೈನಸ್ 25 ಇಂಟು 100 ಹಾಕ್ಕೊತೀವಿ. ಹಂಗೆ ಹಾಕ್ಕೊಂಡಾಗ ಈ ಈಕ್ವೇಷನ್ ಬರುತ್ತೆ. ಈ ಈಕ್ವೇಷನನ್ನು ನಾವು ಕ್ಯಾಲ್ಕುಲೇಟ್ರಲ್ಲಿ ಮಾಡಿದ್ರೆ ನಮಗೆ ಈ ಪರ್ಸಂಟೇಜ್ ಬರುತ್ತೆ. ಈ ಪರ್ಸಂಟೇಜನ್ನು ಇಲ್ಲಿ ನೋಡಿ, 1,80,000 ಇಂಟು 33.33% ಮಾಡಿದ್ರೆ ನಮಗೆ 60,000 ರೂಪೀಸ್ ಬರುತ್ತೆ. 10 ರೂಪೀಸ್ 20 ರೂಪೀಸ್ ವೇರಿ ಆಗುತ್ತೆ, ಯಾಕಂದರೆ 3 ಬರ್ತಾ ಇರೋದ್ರಿಂದ ನಾವು ಅದನ್ನು ರೌಂಡ್ ಫಿಗರ್ ಆಗಿ 60,000 ಅಂತ ತೊಗೊತೀವಿ. ಈ ರೀತಿ ತಗೋಬೇಕಾಗುತ್ತೆ ನಾವು. ಪ್ರಾಫಿಟನ್ನು ಹಿಂಗೆ ತೊಗೊತೀವಿ. ಪ್ರಾಫಿಟನ್ನು 60,000 ಹಿಂಗೆ ತೊಗೊಂಡ್ಮೇಲೆ ಇದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ನಮಗೆ ಬರುವಂಥದ್ದು ಸೇಲ್ಸನ್ನು ಇಲ್ಲಿ ನೋಡಿ, ಇದನ್ನು ನಾವು 4,000 ಯೂನಿಟ್ ಜೊತೆ ಡಿವೈಡ್ ಮಾಡಿದ್ಮೇಲೆ ನಮಗೆ ಬಂದಿರೋದನ್ನು 60 ರೂಪೀಸ್ ಎಲ್ಲನೂ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ. ಇದಿಷ್ಟು ರೆಗ್ಯುಲರಾಗಿ ನಾವು ಮಾಡಿರೋಂತಹ ಪ್ರಾಬ್ಲಮ್ ಕಾಸ್ಟ್ ಶೀಟಲ್ಲಿ ಈ ರೀತಿ ನಾವು ಮಾಡಿದ್ವಿ. ಓಕೆ, ನೆಕ್ಸ್ಟಿಗೆ ಪ್ರಾಬ್ಲಮಿಗೆ ಹೋಗೋಣ. ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟ್. ಎಸ್ಟಿಮೇಷನ್ ಆಫ್ ಕಾಸ್ಟ್ ಶೀಟಿಗೆ ಹೋಗೋದಕ್ಕೂ ಮೊದಲು ಪ್ರಾಬ್ಲಮನ್ನು ನೋಡ್ಕೊಂಬಂದ್ಬಿಡೋಣ. ಇಲ್ಲಿ ನೋಡಿ, ಅವರೊಂದು ಇಟ್ ಈಸ್ ಎಸ್ಟಿಮೇಟೆಡ್ ದಟ್ ಪ್ರೊಡಕ್ಷನ್ ವಿಲ್ ಬಿ ಇನ್ಕ್ರೀಸ್ಡ್ ಇನ್
2015 by 50% ಡ್ಯೂ ಟು ಸ್ಪೇರ್ ಕೆಪಾಸಿಟಿ. ಅವ್ರ ಹತ್ರ ಇರುವಂತಹ ರಾ ಮೆಟೀರಿಯಲ್ ಕೆಪಾಸಿಟಿಯಿಂದ ಅವರ ಅಂದಾಜು ನೋಡಿದ್ರೆ ಅವರಿಗೆ ಈ ವರ್ಷ ಎಷ್ಟು ಪ್ರೊಡಕ್ಷನ್ ಮಾಡಿದ್ವೋ ಇದಕ್ಕಿಂತ ಇನ್ನೊಂದು 50% ಜಾಸ್ತಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇದಕ್ಕಿಂತ ಇನ್ನೊಂಚೂರು ಜಾಸ್ತಿ ಮಾಡ್ಬೋದು ಅಂದರೆ ಈಗಾಗಲೇ ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ದೆ. 4000 ಇಂಟು 50% ಮಾಡಿದ್ರೆ 2000 ರೂಪೀಸ್ ಬರುತ್ತೆ. ಆಬ್ವಿಯಸ್ಲಿ ನಿಮಗೆ ಗೊತ್ತಿರೋ ಕ್ಯಾಲ್ಕುಲೇಷನ್. ಸೊ ಹಾಗಾದಾಗ ಅವರು 4000 ಪ್ಲಸ್ 2000 ಆ್ಯಡ್ ಮಾಡಿದ್ರೆ ಅವರಿಗೆ 6000 ರೂಪೀಸ್ 6000 ಯೂನಿಟನ್ನು ಮುಂದಿನ ವರ್ಷದ ಎಸ್ಟಿಮೇಷನ್ ಕಾಸ್ಟ್ ಶೀಟಾಗಿ ಮಾಡ್ತಾ ಹೋಗ್ತಾರೆ. ಈ 6000 ಯೂನಿಟ್ಸನ್ನು ಮಾಡ್ತಾ ಹೋಗ್ತಾರೆ. ಹಾಗಾದರೆ ಬನ್ನಿ ಪ್ರಾಬ್ಲಮನ್ನು ನೋಡೋಣ. ಎಸ್ಟಿಮೇಷನ್ ಕಾಸ್ಟ್ ಶೀಟ್ ನೋಡಿ, ಅವರು ಕೂಡ ಸೇಮ್ ಕೊಟ್ಟಿದ್ದಾರೆ. ಎಸ್ಟಿಮೇಷನ್ ಕಾಸ್ಟ್ ಶೀಟನ್ನು ಮಾಡ್ತಾ ಹೋಗೋಣ. ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಎಸ್ಟಿಮೇಟ್ ಫಾರ್ ದ 2015 ಔಟ್ಪುಟ್ ಆ್ಯಂಡ್ ಸೇಲ್ಸ್ 4000 ಪ್ಲಸ್ 2000. ಹೋದ ವರ್ಷದ 4000 ಯೂನಿಟ್ ಪ್ಲಸ್ ಈ ವರ್ಷ ಇನ್ಕ್ರೀಸ್ ಮಾಡಿರುವ ಆ್ಯಡ್ 50% ಇನ್ಕ್ರೀಸ್ ಇನ್ ದಿ ಟೋಟಲ್ ಔಟ್ಪುಟ್ ಅಂತ ಕೊಟ್ಟರೆ 2000 ಬರುತ್ತೆ. 2000 ಈಸ್ ಈಕ್ವಲ್ ಟು 6000 ಯೂನಿಟ್ ಆಗುತ್ತೆ. ಮಾಮೂಲಿ ನಾವು ಮಾಡಿದ್ವಲ್ಲ ಆ ರೀತಿಯೇ, ಈ ಥರ ಎಲ್ಲ ಮಾಡ್ತೀವಲ್ಲ ಹಾಗೆ 4000 ಆ್ಯಡ್ ಇನ್ಕ್ರೀಸ್ 50% 2000 ಅಲ್ಲಿಗೆ 6000 ಯೂನಿಟ್. ನಿಮಗೆ ಅಲ್ಲಿ ಯೂನಿಟ್ಸ್ ಕೊಡದೇ ಇದ್ದಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಒಂದು ಅಂದಾಜನ್ನು ಮಾಡುವಂತಹ ಕೆಪಾಸಿಟಿಯ ಈ ಪ್ರಾಬ್ಲಮ್ ಇದು. ಸ್ವಲ್ಪ ಸೂಕ್ಷ್ಮವಾಗಿ ನಿಧಾನಕ್ಕೆ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ, ಏನು ಹೇಳ್ತಾ ಇದ್ದೀನಿ ಅಂತ. ಇಲ್ಲಿವರೆಗೂ ಪ್ರಾಬ್ಲಮ್ ಭಾಳ ಸುಲಭ ಇರುತ್ತೆ. ಯಾಕೆ ಫಿಕ್ಸೆಡ್ 50% ವೇರಿಯಬಲ್ 50% ಆ ರೀತಿ ಮಾಡಿದ್ದೆ ಅಂತ ನಾನು ಇಲ್ಲಿ ಇವಾಗ ತೋರಿಸ್ಬೇಕಾಗತ್ತೆ. ಇಲ್ಲಿ ನೋಡಿ, ಈಗ ಮೆಟೀರಿಯಲ್ಸ್ ರಿಕ್ವೈರ್ಡ್ ಓಲ್ಡ್ ಮೆಟೀರಿಯಲ್ ಪರ್ ಕಾಸ್ಟ್ ಎಷ್ಟಿತ್ತು? 20 ರೂಪೀಸ್. ಕ್ವೆಶನಲ್ಲಿ ಏನು ಕೊಟ್ಟಿದ್ರು? 20% ಇನ್ಕ್ರೀಸ್ ಮಾಡಬೇಕು. ಸೊ ಯೂಶ್ವಲ್ ಆಗಿ 20 ರೂಪೀಸ್ ಇಂಟು 20% ಮಾಡಿದ್ರೆ ನಮಗೆ 4 ರೂಪೀಸ್ ಸಿಗುತ್ತೆ. ಆ 4 ರೂಪೀಸನ್ನ ನೀವು ಇನ್ಕ್ರೀಸ್ ಮಾಡಿದ್ರೆ ನಮಗೆ 24 ಸಿಗುತ್ತೆ. ನಾವು 6000 ಯೂನಿಟ್ ಜೊತೆ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಗೊತ್ತಿರೋದಲ್ವಾ? ಅದನ್ನು ಡಿವೈಡ್ ಮಾಡ್ತಿದ್ವಿ. ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಫಸ್ಟ್ ಹಾಕ್ಕೊತೀವಿ ಎಸ್ಟಿಮೇಷನ್ ಕಾಸ್ಟ್ ಶೀಟಲ್ಲಿ, ಟೋಟಲ್ ಕಾಸ್ಟಲ್ಲಿ ಲಾಸ್ಟಿಗೆ ಹಾಕ್ಕೊತೀವಿ. ಅಲ್ಲಿ ಟೋಟಲ್ ಕಾಸ್ಟ್ನ ಫಸ್ಟಿಗೆ ಹಾಕ್ಕೊತೀವಿ, ಕಾಸ್ಟ್ ಪರ್ ಯೂನಿಟ್ನ ಲಾಸ್ಟಿಗೆ ಹಾಕ್ಕೊತೀವಿ. ಅಲ್ಲಿ ಟೋಟಲ್ ಕಾಸ್ಟ್ ಜೊತೆ ಕಾಸ್ಟ್ ಪರ್ ಯೂನಿಟ್ನ ಡಿವೈಡ್ ಮಾಡ್ತೀವಿ. ಇಲ್ಲಿ ಕಾಸ್ಟ್ ಪರ್ ಯೂನಿಟಿಂದ ಟೋಟಲ್ ಕಾಸ್ಟನ್ನು ಮಲ್ಟಿಪ್ಲೈ ಮಾಡ್ತೀವಿ. ಇದು ಎಸ್ಟಿಮೇಷನ್ ಕಾಸ್ಟ್ ಶೀಟಿನ ಒಂದು ವ್ಯತ್ಯಾಸ. ಹೊಸದಾಗಿ ಯಾರ್ಯಾರು ಕೇಳ್ತಿದ್ದ ಅವರೆಲ್ರಿಗೂ ಅರ್ಥ ಆಗಲಿ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ನೋಡಿ, ಓಲ್ಡ್ ವೇಜಸ್ ಪರ್ ಯೂನಿಟ್ ಇದ್ದಿದ್ದು 12 ರೂಪೀಸ್. ನೀವು ಮೇಲೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ 10% ಇನ್ಕ್ರೀಸ್ ಆನ್ ವೇಜಸ್ ಅಂತ ಇದೆ. 10% ಇನ್ಕ್ರೀಸ್ ಮಾಡಬೇಕಂದ್ರೆ ಓಲ್ಡ್ ಕಾಸ್ಟ್ ಪರ್ ಯೂನಿಟ್ ಇದ್ದಿದ್ದು 12 ರೂಪೀಸ್ ಇಂಟು 10% ಮಾಡಿದ್ರೆ 1 ರೂಪಿ 20 ಪೈಸಾ ಜಾಸ್ತಿ ಆಗುತ್ತೆ. ಅಲ್ಲಿಗೆ 13 ರೂಪೀಸ್ 20 ಪೈಸಾ ಜಾಸ್ತಿ ಆಗುತ್ತೆ. ಇದೆರಡನ್ನೂ ಆ್ಯಡ್ ಮಾಡಿದ್ರೆ ನಿಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ ಎಸ್ಟಿಮೇಷನ್ ಕಾಸ್ಟ್ ಶೀಟಿಗೆ. ಇದನ್ನು 6000 ಜೊತೆ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಗೋದು 79,200. ಇನ್ನು ಪ್ರೊಡಕ್ಷನ್ ಓವರ್ ಹೆಡ್ಸಲ್ಲಿ ಅಲ್ಲಿ ಬರ್ಕೊಂಡಿದ್ವಿ ಫಿಕ್ಸೆಡ್. ಇಲ್ಲಿ ನೋಡಿ, ನಾನು ನಿಮ್ಗೆ ಇನ್ನೊಂದು ಸಲ ಕ್ವೆಶನ್ ತೋರಿಸ್ಬೇಕು. ಒಂದು ಸೆಕೆಂಡ್. ಇಲ್ಲಿದೆ ನೋಡಿ, ಫಿಕ್ಸೆಡ್ 50% ಆಫ್ ಆಲ್ ಓವರ್ ಹೆಡ್ ಆರ್ ಫಿಕ್ಸೆಡ್. ಅಂದರೆ ಔಟ್ಪುಟ್ಟಲ್ಲಿ ಏನೇ ವ್ಯತ್ಯಾಸ ಆದರೂ ಟೋಟಲ್ ಕಾಸ್ಟ್ ಫಿಕ್ಸೆಡ್ ಇರುತ್ತೆ. ಇನ್ನು 50% ವೇರಿಯಬಲ್ ಏನಿರುತ್ತೋ ಅದನ್ನು 6000 ಯೂನಿಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅನ್ನೋದು. ಅರ್ಥ ಆಯ್ತಾ? ಅದಕ್ಕೆ ಇಲ್ಲಿ ನೋಡಿ, 16,000 ಫಿಕ್ಸೆಡ್ ಆಗಿರುತ್ತೆ, ಎಕ್ಸ್ಪೆನ್ಸಸ್ ಫಿಕ್ಸೆಡ್ ಇರುತ್ತೆ. ಇನ್ನು 16,000 ಕಾಸ್ಟ್ ಪರ್ ಯೂನಿಟ್ 4 ರೂಪೀಸ್ ಇದೆ. ಆ 4 ರೂಪೀಸನ್ನು ನಾವು ತೊಗೋಬೇಕಾಗುತ್ತೆ. ಅರ್ಥ ಆಯ್ತಾ? ತೋರಿಸ್ತೀನಿ ಪ್ರಾಬ್ಲಮನ್ನು. ಇಲ್ಲಿ ನೋಡಿ, ಪ್ರಾಬ್ಲಮಲ್ಲಿ ಈಗ ಯಾಕೆ ತೋರಿಸ್ಕೊಂಬಂದೆ ಪ್ರಾಬ್ಲಮನ್ನು ಅಂತ ತೋರಿಸ್ತೀನಿ. ಅಲ್ಲಿ ಪ್ರೊಡಕ್ಷನ್ ಓವರ್ ಹೆಡಲ್ಲಿ ಫಿಕ್ಸೆಡ್ ಏನಿತ್ತು ಟೋಟಲ್ ಸೇಮ್ ಆ್ಯಸ್ ಇನ್ ದ ಪಾಸ್ಟ್. 50% ಫಿಕ್ಸೆಡ್ ಇರುತ್ತಲ್ವ, ಟೋಟಲ್ ಸೇಮ್ ಏನಿತ್ತು ಪಾಸ್ಟ್ ಇಯರ್ದು ಆ ಟೋಟಲ್ ಸೇಮನ್ನು ಇಲ್ಲಿ ತೊಗೋಬೇಕು.
ಕಾಸ್ಟ್ ಪರ್ ಯೂನಿಟನ್ನು ಹೇಗೆ ತೊಗೋಬೇಕು ಅಂದರೆ 16,000 ಡಿವೈಡೆಡ್ ಬೈ 6,000 ಯೂನಿಟನ್ನು ಮಾಡಿದ್ರೆ ನಮಗೆ ಕಾಸ್ಟ್ ಪರ್ ಯೂನಿಟ್ ಕಡಿಮೆ ಸಿಗತ್ತೆ. ಅರ್ಥ ಆಯ್ತಾ? 4 ರುಪೀಸ್ ತೊಗೋಬಾರ್ದು, ಇಲ್ಲಿ ಟೋಟಲ್ ಕಾಸ್ಟ್ ಇಷ್ಟನ್ನು ತೊಗೋಬೇಕು. ಟೋಟಲ್ ಕಾಸ್ಟ್ ಜೊತೆಗೆ ನಾವು 6,000 ಯೂನಿಟ್, ಅಲ್ಲಿ ಫಿಕ್ಸೆಡ್ ಏನಾಗುತ್ತೆ ಅಂದರೆ ಟೋಟಲ್ ಕಾಸ್ಟು ಸೇಮ್ ಇರುತ್ತೆ. ನಾವು ಏನೇ ಮಾಡ್ತೀವಿ ಅಂದ್ರೂ 16,000 ಡಿವೈಡೆಡ್ ಬೈ 6,000 ಮಾಡಿದ್ರೆ ಕಾಸ್ಟ್ ಪರ್ ಯೂನಿಟ್ ಇಷ್ಟು ಬರುತ್ತೆ. ನಮಗೆ ಲಾಸ್ಟ್ ಟೈಮ್ ಒಂದು ಕ್ವೆಶನ್ ಮಾಡಿದ್ವಿ, ಅದರ್ ಎಕ್ಸ್ಪೆನ್ಸಸ್ ವಿಲ್ ರಿಮೈನ್ ಸೇಮ್ ಇಫ್ ದೆರ್ ಈಸ್ ಇಟ್ ಈಸ್ ನಾಟ್ ಅನ್ಎಫೆಕ್ಟೆಡ್ ಬೈ ಪ್ರೊಡಕ್ಷನ್. ಔಟ್ಪುಟ್ಟಲ್ಲಿ ಇನ್ಕ್ರೀಸ್ ಆದರೆ, ಇನ್ಕ್ರೀಸ್ ಇನ್ ಔಟ್ಪುಟ್, ಅದರ್ ಎಕ್ಸ್ಪೆನ್ಸಸ್ ವಿಲ್ ರಿಮೈನ್ ಸೇಮ್ ಬೈ ಅನ್ಎಫೆಕ್ಟೆಡ್ ಇನ್ ಔಟ್ಪುಟ್. ಔಟ್ಪುಟ್ಟಲ್ಲಿ ಏನೇ ಇನ್ಕ್ರೀಸ್ ಆದರೂ ಕೂಡ ಅದು ಸೇಮ್ ಇರುತ್ತೆ ಅಂತ ಸಲ ಒಂದು ಪ್ರಾಬ್ಲಮ್ ಮಾಡಿದ್ವಿ. ಅದೇ ರೀತಿ ಇದು ಹಳೇದು ಫಿಕ್ಸೆಡ್ ಇರುತ್ತೆ 50% ಟೋಟಲ್ ಕಾಸ್ಟಲ್ಲಿ. ಹೋದ ವರ್ಷ ಏನಿರುತ್ತೆ ಫಿಕ್ಸೆಡ್ ಇರುತ್ತೆ. ಇನ್ನು ಈ ವರ್ಷ ವೇರಿಯಬಲಲ್ಲಿ ಏನಾಗುತ್ತೆ ಅಂದರೆ ಕಾಸ್ಟ್ ಪರ್ ಯೂನಿಟನ್ನು ಸೇಮ್ ತೊಗೊತೀವಿ. ಕಾಸ್ಟ್ ಪರ್ ಯೂನಿಟನ್ನು ಸೇಮ್ ತೊಗೊಂಡು 4 ರುಪೀಸನ್ನು ಸೇಮ್ ತೊಗೊಂಡು ಇಂಟು 6,000 ಮಾಡ್ತೀವಿ. ಹಂಗೆ ಮಾಡಿದಾಗ 24,000 ಬರುತ್ತೆ. ಸೇಮ್ ಕಾಸ್ಟ್ ಪರ್ ಯೂನಿಟ್ ಆ್ಯಸ್ ಇನ್ ದ ಪಾಸ್ಟ್, ಸೇಮ್ ಕಾಸ್ಟ್ ಪರ್ ಯೂನಿಟ್ ತೊಗೊಂಡು 6,000 ಇಲ್ಲೆಲ್ಲ ಮಾಡಿದ್ವಲ್ವಾ, ಇಲ್ಲೆಲ್ಲ ಕಾಸ್ಟ್ ಪರ್ ಯೂನಿಟನ್ನು ತೊಗೊಂಡು 6,000 ಜೊತೆ ಮಲ್ಟಿಪ್ಲೈ ಮಾಡಿದ್ವಲ್ಲ, ಇದನ್ನು ಕೂಡ ಹಾಗೆ ಮಾಡ್ತೀವಿ. ಕಾಸ್ಟ್ ಪರ್ ಯೂನಿಟ್ನ ತೊಗೊತೀವಿ, 6,000 ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಆದರೆ ಫಿಕ್ಸೆಡಲ್ಲಿ ಏನಾಗುತ್ತೆ, ಟೋಟಲ್ ಕಾಸ್ಟು ಫಿಕ್ಸೆಡ್ ಇರುತ್ತೆ, ಅದನ್ನು 6,000 ಜೊತೆ ಡಿವೈಡ್ ಮಾಡಿದ್ರೆ ನಮ್ಗೆ ಕಾಸ್ಟ್ ಪರ್ ಯೂನಿಟ್ ಎಷ್ಟು ಸಿಗುತ್ತೆ. ಇನ್ನೂ ಗೊತ್ತಾಗಲಿಲ್ವಾ? ಇನ್ನೂ ಗೊತ್ತಾಗಿಲ್ಲ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡನ್ನು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಇಲ್ಲಿ ನೋಡಿ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಹೋದ ವರ್ಷ 8,000 ಇತ್ತು ಫಿಕ್ಸೆಡ್ಡು, 2 ರುಪೀಸ್ ಇತ್ತು ಕಾಸ್ಟ್ ಪರ್ ಯೂನಿಟ್. ವೇರಿಯಬಲ್ಸು ಅಷ್ಟೇ 8,000 ಇತ್ತು ಫಿಕ್ಸೆಡ್ಡು, ಮಾಮೂಲಿ 50% ಮಾಡಿದಾಗ ಅರ್ಧ ಆಗುತ್ತಲ್ವಾ, 2 ರುಪೀಸ್ ಇತ್ತು ಕಾಸ್ಟ್ ಪರ್ ಯೂನಿಟ್. ಈ ವರ್ಷ ಅದನ್ನು ಏನು ಮಾಡ್ತೀವಪ್ಪ ಅಂದರೆ, ಇಲ್ಲಿ ನೋಡಿ, ಫಿಕ್ಸೆಡಲ್ಲಿ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಅಡ್ಮಿನಿಸ್ಟ್ರೇಷನಲ್ಲಿ ಏನಿತ್ತೋ ಅದನ್ನು ಸೇಮ್ ಇಲ್ಲ ಹಾಕ್ಕೊತೀವಿ. ಕಾಸ್ಟ್ ಪರ್ ಯೂನಿಟ್ ಅಲ್ಲ, ಟೋಟಲ್ ಕಾಸ್ಟು ಫಿಕ್ಸೆಡಲ್ಲಿ ಏನಿತ್ತೋ ಆ ಟೋಟಲ್ ಕಾಸ್ಟ್ನ ಸೇಮ್ ಇಲ್ಲಿ ಹಾಕ್ಕೊತೀವಿ. ಯಾಕಂದರೆ ಔಟ್ಪುಟ್ಟಲ್ಲಿ ಏನೇ ಇನ್ಕ್ರೀಸ್ ಆದ್ರೂ ಇಲ್ಲಿ ಫಿಕ್ಸೆಡ್ ಖರ್ಚಲ್ಲಿ ಅದೇನು ವ್ಯತ್ಯಾಸ ಆಗಲ್ಲ. 50% ವಿಲ್ ಬಿ ಫಿಕ್ಸೆಡ್. 50% ಆಫ್ ಆಲ್ ಓವರ್ ಹೆಡ್ ಇಸ್ ಫಿಕ್ಸೆಡ್ ಅಂತ ಕೊಟ್ಟಿದ್ದಾರಲ್ವಾ. ಸೊ 8,000 ಸೇಮ್ ಹಾಕ್ಕೊತೀವಿ. ಕಾಸ್ಟ್ ಪರ್ ಯೂನಿಟನ್ನು ಹೇಗೆ ಹಾಕ್ಕೊತೀವಿ ಅಂದರೆ 8,000 ಡಿವೈಡೆಡ್ ಬೈ 6,000 ಮಾಡಿದ್ರೆ ನಿಮಗೆ 1.33% ಬರುತ್ತೆ. ಅದನ್ನು ನಾನಿಲ್ಲಿ ಬರ್ತಿದ್ದೀನಿ. ಅಲ್ಲಿ ಸ್ವಲ್ಪ 0.33 ಕೊಟ್ಟಿದ್ರು, ಬಟ್ ಆ್ಯಕ್ಚುಲಿ 1.33 ಬರುತ್ತೆ. ಇನ್ನು ವೇರಿಯಬಲಲ್ಲಿ ಅಲ್ಲಿ ಕಾಸ್ಟ್ ಪರ್ ಯೂನಿಟ್ ಏನಿತ್ತು 2 ರುಪೀಸ್ ಇತ್ತು ಕಾಸ್ಟ್ ಪರ್ ಯೂನಿಟ್. 2 ರುಪೀಸ್ ಇಂಟು 6,000 ಮಾಡಿದ್ರೆ 12,000 ಬರುತ್ತೆ. ಎಲ್ಲ ಆ್ಯಡ್ ಮಾಡ್ಕೊಡ್ತೀವಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದು 47 ರುಪೀಸ್ 20 ಪೈಸೆ ಆಗುತ್ತೆ. ಟೋಟಲ್ ಬಂದು 2,83,200 ಆಗುತ್ತೆ. ಇನ್ನೂ ಒಂದು ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೇಲೆ ಹೋಗ್ಬಿಟ್ಟು ಬರೋಣ, ಪ್ರಾಬ್ಲಮನ್ನು ನೋಡ್ಕೊಂಬಿಟ್ಟು ಬರೋಣ. ಇವಾಗ ನಿಮ್ಗೆ ಇನ್ನೊಂದು ಸಲ ಕ್ಲಿಯರಾಗಿ ಅರ್ಥ ಆಗುವಂತಹ ಒಂದು ಅವಕಾಶ. ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. 50% ಆಫ್ ಆಲ್ ಓವರ್ ಹೆಡ್ ಆರ್ ಫಿಕ್ಸೆಡ್, ಅದರ್ಸ್ ಆರ್ 50% ಆ್ಯಂಡ್ ಅದರ್ಸ್ ಆರ್ 50% ಆರ್ ವೇರಿಯಬಲ್. ಅರ್ಥ ಆಯ್ತಾ? 50% ಆಫ್ ಆಲ್ ಓವರ್ ಹೆಡ್ಸ್ ಆರ್ ಫಿಕ್ಸೆಡ್ ಆ್ಯಂಡ್ ಅದರ್ 50% ಆರ್ ವೇರಿಯಬಲ್. ಓಕೆ, ಈಗ ಪ್ರಾಬ್ಲಮಿಗೆ ಬರೋಣ. ನೋಡಿ, ಇಲ್ಲಿ ಅಲ್ಲಿ ಎಷ್ಟಿತ್ತು ಅಂತ ನೋಡಿದ್ವಾ? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸಲ್ಲಿ ಇಲ್ಲಿ ನೋಡಿ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡಲ್ಲಿ 50% ಆನ್ ಫಿಕ್ಸೆಡ್ ಬಂದು 2,000 ಇತ್ತು. ವೇರಿಯಬಲಲ್ಲಿ 2,000 ಪರ್ ಯೂನಿಟ್ 50 ಪೈಸಾ ಇತ್ತು. 0.50 50 ಪೈಸಾ ಇತ್ತು. ಸೊ ಈಗ ನಾವೇನು ಮಾಡ್ತೀವಿ, ಅದಕ್ಕೆ ಇಲ್ಲಿ ನೋಡಿ, ಫಿಕ್ಸೆಡಲ್ಲಿ 2,000 ಫಿಕ್ಸೆಡ್ ಟೋಟಲ್ ಕಾಸ್ಟನ್ನು ಸೇಮ್ ಹಾಕ್ಕೊತೀವಿ. ಇಲ್ಲಿ ನೋಡಿ, 2,000 ಡಿವೈಡೆಡ್ ಬೈ 6,000 ಯೂನಿಟ್ ಮಾಡಿದ್ರೆ ನಮಗೆ ಸಿಗೋದು 0.33
33 ಪೈಸಾ ಪರ್ ಯೂನಿಟ್ ಸಿಗುತ್ತೆ. ಇನ್ನು ವೇರಿಯಬಲಲ್ಲಿ ಅಲ್ಲಿದ್ದಿದ್ದು 50 ಪೈಸಾ ಇಂಟು 6000 ಮಾಡಿದ್ರೆ ನಮಗೆ ಸಿಗೋದು 3000. ಅಷ್ಟೇ, ಸಿಂಪಲ್. ಎಲ್ಲನೂ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದ್ಮೇಲೆ ನಮಗೆ ಸಿಗೋದು 48 ರೂಪೀಸ್ 3 ಪೈಸಾ, 2,88,200. ಈಗ ನಮಗೆ ಪ್ರಾಫಿಟ್ ವಿಲ್ ರಿಮೈನ್ ಸೇಮ್ ಅಂತ ಅಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಪ್ರಾಫಿಟ್ ರಿಮೈನ್ ಸೇಮ್ ಅಂದರೆ ನಮಗೇನು ಸೇಲ್ಸಲ್ಲಿ ಕೊಟ್ಟಿರಲಿಲ್ಲ. ಸೊ ಅಲ್ಲಿದ್ದಿದ್ದು 25% ಆನ್ ಸೇಲ್ಸ್ ಇದ್ದಿತ್ತು. ಸೊ ಆನ್ ಸೇಲ್ಸ್ 25% ಅಂದರೆ ಇಲ್ಲಿ ಸೇಲ್ಸ್ ಕೊಟ್ಟಿಲ್ಲ, ನಮಗೆ ಗೊತ್ತಿಲ್ಲ. ಬಟ್ ನಾವು ಇವಾಗ ಕಾಸ್ಟಿಗೆ ಕನ್ವರ್ಟ್ ಮಾಡ್ಕೋಬೇಕು. ಕಾಸ್ಟಿಗೆ ಈ ಒಂದು ಆನ್ ಸೇಲ್ಸನ್ನು ಹೆಂಗೆ ಕನ್ವರ್ಟ್ ಮಾಡ್ಕೊತೀವಿ ಅಂದರೆ 25 ಡಿವೈಡೆಡ್ ಬೈ 100 ಮೈನಸ್ 25 ಇಂಟು 100. ಹಂಗೆ ಮಾಡಿದಾಗ ನಮಗೆ ಸಿಗೋದು 25, 100 ಮೈನಸ್ 25 ಅಂದರೆ 75 ಇಂಟು 100 ಮಾಡಿದಾಗ ನಮಗೆ ಬರೋ ಪರ್ಸೆಂಟೇಜ್ 33.33. ಹೀಗೆ ಬಂದಾಗ ಇಲ್ಲಿದೆ ನೋಡಿ ಕ್ಯಾಲ್ಕುಲೇಷನ್. ನಿಮಗೆ ಅಂತ ಕ್ಯಾಲ್ಕುಲೇಷನ್ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ದೀನಿ. ಸೊ ಈ ಕ್ಯಾಲ್ಕುಲೇಷನ್ ಕಾಣಿಸ್ತಿಲ್ಲ ಅಂದ್ಕೊತೀನಿ. ಈ ಕ್ಯಾಲ್ಕುಲೇಷನನ್ನೇ ನಾನೀಗ ಮಾಡಿದ್ದು 33 ಬರುತ್ತೆ. ಹಂಗೆ ಮಾಡಿದಾಗ ಇದರ ಮೇಲೆ 2,88,200 ಇಂಟು 33.33%, ಜಾಸ್ತಿ 3 ಬಂದುಬಿಡ್ತು, ಆವಾಗ 96,067 ಬರುತ್ತೆ. ಅದನ್ನೆರಡನ್ನೂ ಆ್ಯಡ್ ಮಾಡಿದಾಗ ನಮಗೆ ಸಿಗೋದು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಸಿಗುತ್ತೆ. ಸೊ ಇದು ಇವತ್ತಿನ ಕ್ಲಾಸು. ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಈಗ ಒಂದು ಹೋಮ್ವರ್ಕ್ ಕ್ವಶನ್ ಸೇಮ್ ಇದೇ ಪ್ರಾಬ್ಲಮಲ್ಲಿ ಒಂದು ಹೋಮ್ವರ್ಕ್ ಕ್ವಶನನ್ನು ಕಳಿಸ್ತೀನಿ. ಅದನ್ನು ಕಾಪಿ ಕ್ಯಾಟ್ ಮಾಡಿ ಇದನ್ನು ಹೆಂಗೆ ಅರ್ಥ ಮಾಡಿಕೊಂಡ್ರು ಅದನ್ನು ಹಂಗೆ ಅರ್ಥ ಮಾಡಿಕೊಂಡು ಇದೇ ರೀತಿಯಾದಂತಹ ಪ್ರಾಬ್ಲಮಿಗೆ ಕಳಿಸ್ತೀನಿ. ಈ ಪ್ರಾಬ್ಲಮನ್ನು ಸೇಮ್ ನೋಡಿಕೊಂಡು ಅಮೌಂಟನ್ನು ಚೇಂಜ್ ಮಾಡಿ ಕಳಿಸಿರ್ತೀನಿ. ಅರ್ಥ ಮಾಡ್ಕೊಂಡು ನೀವು ನನಗೆ ವಾಟ್ಸಪ್ಪನ್ನು ಮಾಡಿ ಆನ್ಸರನ್ನು. ಥ್ಯಾಂಕ್ ಯು ಸೋ ಮಚ್.